ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ 2 ಅಧ್ಯಾಯಗಳನ್ನ ಅಭ್ಯಾಸ ಮಾಡಿದ್ದೀವಿ. ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ ಮತ್ತು 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ. ಇವತ್ತು ಅದರ ಮುಂದುವರೆದ ಭಾಗ ಕಲಿಕೆ, 3ನೇ ಅಧ್ಯಾಯ ಕಲಿಕೆ ದ ಲರ್ನಿಂಗ್. ಈ ಒಂದು ಟಾಪಿಕ್ ಕುರಿತು ನಾವು ಇವತ್ತು ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನ ತಿಳಿದುಕೊಳ್ಳೋದು ಅನ್ನೋದನ್ನ ಒಂದ್ಸಲ ರಿವ್ಯೂ ಮಾಡೋಣ. ಮೊದಲನೇದಾಗಿ ಈ ಕಲಿಕೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಆಮೇಲೆ ಅದರ ವ್ಯಾಖ್ಯೆಗಳನ್ನ ಮತ್ತು ಯಶಸ್ವಿ ಕಲಿಕೆ ಆಗ್ಬೇಕಾದ್ರೆ ಏನೇನ್ ಮಾಡಬೇಕು ಅನ್ನೋದ ಅಂಶಗಳನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಕಲಿಕೆಯ ಹಂತಗಳು ಯಾವುದವು ಅನ್ನೋದು ನೋಡ್ಕೊಳ್ಳೋಣ. ಇದಾದ್ಮೇಲೆ ಆ ಶಾಲಾ ಕಲಿಕೆಯ ಘಟಕಗಳು ಯಾವುದಾವು ಅನ್ನೋದನ್ನ ನೋಡೋಣ. ಆಮೇಲೆ ಕಲಿಕೆಯ ಲಕ್ಷಣಗಳು, ಆಮೇಲೆ ಕಲಿಕೆಯ ವಿಧಗಳು ಮತ್ತು ಕೊನೆಗೆ ಕಲಿಕಾ ಸಿದ್ಧಾಂತಗಳು ಅಂತ ಹೇಳಿ ಬರ್ತಾವ. ಇದರಲ್ಲಿ ಸುಮಾರು ಒಂದು 8 ಸಿದ್ಧಾಂತಗಳು ಬರ್ತಾವ. ಅವುಗಳನ್ನೆಲ್ಲಾನು ಕೂಡ ನಾವು ಅಭ್ಯಾಸ ಮಾಡೋದ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಆರಂಭದ 4 ಹಂತಗಳೇನಿದಾವಲ್ಲ, ಕಲಿಕೆಯ ಅರ್ಥ, ವ್ಯಾಖ್ಯೆಗಳು, ಯಶಸ್ವಿ ಕಲಿಕೆ ಮತ್ತು ಕಲಿಕೆಯ ಹಂತಗಳು, ಈ 4 ಅಂಶಗಳ ಕುರಿತು ಇವತ್ತಿನ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಕಲಿಕಾ ಸಿದ್ಧಾಂತಗಳು ಎಲ್ಲಾನು ತಿಳಿಬೇಕಾದ್ರೆ ಮತ್ತು ಕ್ವಶನ್ಸ್ ಬರೋದು ಸಿದ್ಧಾಂತಗಳ ಮೇಲೆ ಮತ್ತು ಕಡಿಮೆ ಕ್ವಶನ್ಸ್ ಈ ಎಲ್ಲ ಓವರ್ ಆಲ್ ಲಕ್ಷಣಗಳ ಮೇಲೆ ಬರ್ತಾವ. ಆದ್ರೂ ಕೂಡ ಸಿದ್ಧಾಂತಗಳಿಗೆ ನೀವು ಪರ್ಫೆಕ್ಟ್ ಆನ್ಸರ್ ಅನ್ನು ಮಾಡ್ಬೇಕಾಯ್ತು ಅಂತ ತಿಳ್ಕೊಡ್ರಿ. ಈ ಎಲ್ಲಾ ಅಂಶಗಳ ಬೇಸಿಕ್ಸ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಆರಂಭದ 4 ಅಂಶಗಳ ಕುರಿತು ನಾವು ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದು ಕಲಿಕೆಯ ಅರ್ಥ. ಈಗ ಹುಟ್ಟಿನಾಗಿನಿಂದ ಪ್ರತಿದಿನ ನಾವು ಹೊಸ ಹೊಸ ವಿಷಯಗಳನ್ನ ಕಲಿತಾನೆ ಇರ್ತೇವೆ. ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಹೇಳ್ತಾರ, ಹುಟ್ಟಿದ ಕೂಡ್ಲೆ ಅಲ್ಲ, ಹುಟ್ಟುಕ್ಕಿಂತ ಪೂರ್ವದಲ್ಲಿಯೂ ಕೂಡ ಯಾವಾಗ ನಾವು ತಾಯಿಯ ಗರ್ಭದಲ್ಲಿ ಮೂಡ್ತೇವಲ್ಲ, ಆವಾಗ್ನಿಂದ ಹಿಡ್ಕೊಂಡು ನಮ್ಮ ಕಲಿಕಾ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಬಟ್ ಒಟ್ನಲ್ಲಿ ಇಲ್ಲಿ ನಾವು ಈ ಒಂದು ಪಾಯಿಂಟ್ ಇಟ್ಕೊಂಡ್ರು ಕೂಡ ಯಾವ್ದು ಹೇಳ್ರಿ, ಹುಟ್ಟಿದಾಗಿನಿಂದ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ನಾವು ಕಲಿತಿರ್ತೇವೆ. ಉದಾಹರಣೆಗೆ ಸೈಕಲ್ ಓಡಿಸೋದಾಗ್ಲಿ, ಬೈಕ್ ಓಡಿಸೋದಾಗ್ಲಿ ಅಥವಾ ಬರೆಯೋದನ್ನಾಗ್ಲಿ, ಏನಾದ್ರೂ ಏನು ಹೊಸ ಹೊಸ ವಿಷಯಗಳನ್ನ ನಾವು ಕಲಿತಿರ್ತೀವಲ್ಲ, ಇವೆಲ್ಲವೂ ಕೂಡ ನಮ್ಮ ವರ್ತನೆಯನ್ನು ಬದಲಾಯಿಸುವಂತಹ ಕ್ರಿಯೆಗಳಾಗಿದಾವ. ಇದಕ್ಕ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈಗ ಚಿಕ್ಕವರಿದ್ದಾಗ ನಾವು ಮೊದಲು ಕಲಿಯೋದು ಏನಂತಂದ್ರ ಉಳಿದೆಲ್ಲ ಆಕ್ಟಿವಿಟಿ ಕಲ್ತ ಕೂಡಲೇ ಒಂದು ಬಾಹ್ಯ ವರ್ತನೆ ಅಂತಂದ್ರೆ ನಮ್ಮದು ಸೈಕಲ್ ಕಲಿಯೋದು ಇರ್ತದ. ಸೊ ಸೈಕಲ್ ಕಲಿಬೇಕಾದ್ರೆ ಏನಾಗ್ತದೆ ಹೇಳ್ರಿ, ಆರಂಭದಾಗ ಸೈಕಲ್ ತಗೊಂಡ್ ಕೊಟ್ಟ ಕೂಡಲೇ ಓಡ್ಸಾಕ್ ಹೋಗ್ತೀವಿ, ಬೀಳ್ತೀವಿ. ಇದು ಕಾಮನ್ ಆಗಿ ಎಲ್ಲಾರು ಇಲ್ಲಿಂದನ ಪ್ರಾರಂಭ ಆಗ್ತದ. ಸೊ ಇಲ್ಲಿ ಬಿದ್ದ ಕೂಡಲೇ ಆಮೇಲೆ ಏನಾಗ್ತದೆ ಹೇಳ್ರಿ, ನಮಗ ಅನುಭವ ಉಂಟಾಗ್ತದ. ಸೈಕಲ್ ಓಡಿಸುವಾಗ ಯಾವ ರೀತಿ ಮಾಡಿದ್ರೆ ನಾವು ಬೀಳ್ತೇವೆ ಅನ್ನೋದು ಗೊತ್ತಾಗ್ತದ. ಆಮೇಲೆ ಸೂಕ್ತ ವ್ಯಕ್ತಿಗಳಿಂದ ಟ್ರೈನಿಂಗ್ ತಗೊಳ್ತೇವೆ. ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಯಾರಾದ್ರೂ ಸ್ವಲ್ಪ ಸೈಕಲ್ ಅನ್ನು ಹಿಡಿದ ಟ್ರೈನಿಂಗ್ ಮಾಡ್ತಾರ. ಮುಂದ್ ನೋಡು, ಹಿಂಗ ಹಿಡಿ, ಬೀಳುವಾಗ ಕಾಲು ಊರು, ಇವೆಲ್ಲ ಸ್ವಲ್ಪ ತರಬೇತಿಯನ್ನು ಕೊಡ್ತಾರ. ಸೊ ಅನುಭವ ಮತ್ತು ಒಂದು ತರಬೇತಿಯಿಂದ ಮುಂದೆ ನಾವು ಏನಾಗ್ತೀವಿ, ಪರ್ಫೆಕ್ಟ್ ಆಗ್ತೇವಿ. ಮತ್ತ ನಮ್ಮ ನಡವಳಿಕೆಯನ್ನ ಬದಲಾಯಿಸ್ಕೊಳ್ತೇವಿ, ವರ್ತನೆ ಬದಲಾಗ್ತದ. ಗೊತ್ತಾಯ್ತಾ? ಸೊ ಅನುಭವದ ಮೂಲಕ ಅನುಭವದ ಮೂಲಕ ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಏನದಲ್ಲ, ಅದನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಮನೋವೈಜ್ಞಾನಿಕ ವ್ಯಾಖ್ಯೆನೂ ಕೂಡ ಸರಳ ವಾಕ್ಯ ಇದೆ ಅದ. ಆಮೇಲೆ ಮತ್ತ ಬೇರೆ ಬೇರೆ ವ್ಯಾಖ್ಯೆಗಳು ಕೂಡ ಬರ್ತಿರ್ತಾವ. ಇನ್ನು ಮತ್ತೊಂದು ಎಕ್ಸಾಂಪಲ್ ತಗೊಳ್ರಿ. ಇಲ್ಲಿ ಏನ್ ಹೇಳ್ತಾರಂದ್ರ, ವಂಶಾನುಗತ ಗುಣಗಳಿಂದ ಶಾಶ್ವತ ವರ್ತನೆಯತ್ತ ಸಾಗೋದೇನದಲ್ಲ, ಅದಕ್ಕ ಕಲಿಕೆ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರ. ನೀವು ಇದನ್ನೆಲ್ಲ ಏನ್ ನೆನ್ಪಿಡ್ಬೇಡ್ರಿ, ಸಿಂಪಲ್ ಆಗಿ ತಿಳ್ಕೊಳ್ರಿ. ಮೂಲ ವರ್ತನೆಗಳಿರ್ತಾವ, ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಹುಟ್ಟಿದ ಕೂಡಲೇ ಕೆಲವೊಂದಿಷ್ಟು ವರ್ತನೆಗಳಿರ್ತಾವ. ಈ ವರ್ತನೆಗಳನ್ನ ನಾವೇನ್ ಹೇಳ್ರಿ, ಅನುಭವ ಮತ್ತು ತರಬೇತಿಯ ಮೂಲಕ ಚೇಂಜ್ ಮಾಡ್ಕೊಳ್ತೇವೆ. ಶಿಕ್ಷಣ ಅಂತಂದ್ರೆ ತರಬೇತಿ ಅಂತ ಹೇಳಿ ತಿಳ್ಕೊಳ್ರಿ. ಅನುಭವ ಮತ್ತು ತರಬೇತಿಯ ಮೂಲಕ ಮೂಲ ವರ್ತನೆಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದು ಏನದಲ್ಲ, ಅದಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ, ಕಲಿಕೆ ಅಂತ ಹೇಳಿ ಕರಿತೀವಿ. ಈ ಎಲ್ಲಾ ವ್ಯಾಖ್ಯೆಗಳು ಬೇರೆ ಬೇರೆ ರೂಪದಾಗ ಬಂದ್ರು ಕೂಡ ಸಿಂಪಲ್ ಅರ್ಥ ಏನದಂದ್ರ, 3 ಅಂಶಗಳು ಬರ್ತಾವ. ಒಂದು ಅನುಭವ, 2ನೇದು ತರಬೇತಿ, 3ನೇದು ಅಭ್ಯಾಸ. ಈ 3 ಕಾರಣಗಳಿಂದಾಗಿ ಮೂಲ ವರ್ತನೆಯಲ್ಲಿ ಬದಲಾಗುವಂತ ವರ್ತನೆ ಏನದಲ್ಲ, ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಮುಂದುವರೆದ ಇಲ್ಲದ ನೋಡ್ರಿ, ಕಲಿಕೆಯ ಮೂಲ ಮಂತ್ರ. ನೀವು ಯಾವಾಗ್ಲೂ ಒಂದು ಪಾಯಿಂಟ್ ನೆನ್ಪಿಡ್ರಿ, ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಏನದಲ್ಲ, ಅದನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ವರ್ತನೆಯಲ್ಲಿ ಆಗುವಂತ ಬದಲಾವಣೆಯೇ ಕಲಿಕೆ. ಮನೋವಿಜ್ಞಾನದ ಪ್ರಕಾರ ಕಲಿಕೆ ಎಂದರೆ ಕೇವಲ ಮಾಹಿತಿ ಸಂಗ್ರಹಣೆ ಅಲ್ಲ. ಯಾಕಂದ್ರೆ ನಾವು ಕಾಮನ್ ಆಗಿ ಏನ್ ತಿಳ್ಕೊಂಡ್ ಬಿಡಿದೇವೆ ಅಂದ್ರೆ, ಕಲಿಕೆ ಅನ್ನೋದು ಬಂತ ತಿಳ್ಕೊಡ್ರಿ, ಸ್ಕೂಲ್ದಾಗ ಏನ್ ಕಲಿತೇವಲ್ಲ ಅದನ್ನ ಕಲಿಕೆ ಅಂತ ಹೇಳಿ ತಿಳ್ಕೊಂಡೇವಿ. ಅದಕ್ಕ ಇಲ್ಲಿ ಮನೋವಿಜ್ಞಾನ ಪ್ರಕಾರ ಕಲಿಕೆ ಅಂದ್ರೆ ಕೇವಲ ಮಾಹಿತಿ ಸಂಗ್ರಹಣೆ ಅಲ್ಲ. ಅಂದ್ರೆ ನೀವು ಬೇರೆ ಬೇರೆ ವಿಷಯಗಳದ್ದು ಮಾಹಿತಿ ಕಲೆಕ್ಟ್ ಮಾಡ್ತಿರಲ್ಲ, ಅದ ಕಲಿಕೆ ಅಂತಲ್ಲ. ಇದು ನಮ್ಮ ವರ್ತನೆಯಲ್ಲಿ ಆಗುವಂತ ಶಾಶ್ವತ ಬದಲಾವಣೆ. ಈ ಶಬ್ದವನ್ನ ನೆನ್ಪಿಟ್ಕೊಡ್ರಿ. ಯಾವುದೇ ಒಂದು ಕಲಿಕೆ ಆದ್ರೆ ಅದು ಶಾಶ್ವತ ಇರ್ತದೆ. ಈಗ ನಾನು ಇದಾಗ ಎಕ್ಸಾಂಪಲ್ ಏನ್ ಹೇಳೋ, ಸೈಕಲ್ ಓಡಿಸೋದನ್ನ ಕಲ್ತು ಅಂತ ಹೇಳಿದ್ ನಾನು. ಕಲಿತ ಕೂಡಲೇ ಮತ್ತೆ ಯಾವಾಗಲೇ ಮರಿಲಿಕ್ಕೆ ಸಾಧ್ಯದೇನ?
ಇಲ್ಲ, ಅದು ಖಾಯಮ ಉಳಿದು ಬಿಡ್ತದ. ಈಜು ಕಲಿಯೋದು ಖಾಯಮ ಉಳಿದು ಬಿಡ್ತದ. ಸೊ ಹಿಂಗಾಗಿ ಶಾಶ್ವತ ಬದಲಾವಣೆ ಯಾವ್ದಾಗ್ತದಲ್ಲ ಅದನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಇಲ್ಲೇ ಅದ ನೋಡ್ರಿ. ಎದರಿಂದ ಹೇಳ್ರಿ? ಈಗ ಹೇಳಿದ್ನಲ್ಲ, ಒಂದು ಅನುಭವ, ಆಮೇಲೆ ಇಲ್ಲಿ ಅಭ್ಯಾಸಕ್ಕಿಂತ ಮುಂಚೆ ಇಲ್ಲಿ ನೀವು ತರಬೇತಿ ಅಂತ ಹೇಳಿ ತಗೊಂಡ್ರು ನಡೀತದ. ಅನುಭವ ಪ್ಲಸ್ ತರಬೇತಿ ಮತ್ತು ಅಭ್ಯಾಸದ ಫಲವಾಗಿ ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಏನದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಹೇಳ್ರಿ? ಕಲಿಕೆ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಈ ಒಂದಿಷ್ಟು ಡೆಫಿನೇಷನ್ಸ್ ನಿಮ್ಗೆ ಸಾಕು ಅಂತ ಅನಿಸ್ತದ. ಇನ್ನ ಮುಂದುವರೆದು ಒಂದು ಡೀಪ್ ಅರ್ಥ ನೋಡ್ಕೊಳ್ಬೇಕಾದ್ರೆ ನಾವು ಸಿಂಪಲ್ ಆಗಿ ಏನ್ ಹೇಳ್ತೇವೆ ಅಂತಂದ್ರೆ, ಇಲ್ಲಿ ಸಂಕುಚಿತ ಅರ್ಥದಾಗ ನಾವೇನ್ ಹೇಳ್ತೇವೆ ಅಂತಂದ್ರೆ, ಕೇವಲ ಓದು ಬರಹ ಮತ್ತು ಲೆಕ್ಕಾಚಾರಗಳನ್ನ ಕಲಿಯೋದೇನದಲ್ಲ ಅದು ಕಲಿಕೆಯ ಒಂದು ಸಣ್ಣ ಭಾಗ. ಇದು ಕಲಿಕೆನ ಅದ, ಬಟ್ ಇದೇನದ ಹೇಳ್ರಿ? ಪಾರ್ಟ್ ಆಫ್ ಲರ್ನಿಂಗ್. ಕಲಿಕೆಯ ಒಂದು ಭಾಗ ಅದ, ಬೇರೆ ಬೇರೆ ವಿಷಯಗಳನ್ನ ಕಲಿಯೋದು. ಇದು ಸಾಮಾನ್ಯವಾಗಿ ಇದ ವಾಕ್ಯನ ಕೊಡ್ತೇವೆ, ಇದಕ್ಕೆ ನಾವು ನ್ಯಾರೋ ಮೀನಿಂಗ್ ಅಂತ ಹೇಳಿ ಕರಿತೇವೆ, ಸಂಕುಚಿತ ಅರ್ಥ ಅಂತ. ಇನ್ನು ಮನೋವೈಜ್ಞಾನಿಕವಾಗಿ ಕಲಿಕೆ ಅಂತಂದ್ರೆ ಅದೊಂದು ಬೇರೆನೇ ಅದ, ಅದು ಬಹಳಷ್ಟು ದೊಡ್ಡ ವಾಕ್ಯ ಅದ. ಅದನ್ನ ಒಂಚೂರು ಇಲ್ಲಿ ನೀವೇನ್ ಮಾಡ್ರಿ? ಅಬ್ಸರ್ವ್ ಮಾಡ್ರಿ. ಏನ್ ಹೇಳ್ರಿ? ಮನೋವಿಜ್ಞಾನದ ವಿಶಾಲ ಅರ್ಥ ಇದು ಏನ್ ಹೇಳ್ತದಂದ್ರ 3 ಮುಖ್ಯವಾದ ಅಂಶಗಳನ್ನ ಇದ ಗಣನೆಗೆ ತೆಗೆದುಕೊಳ್ತದ. ಅದರಾಗ ಮೊದಲನೇ ಅಂಶ ಏನದಲ್ಲ ಅದನ್ನ ನೋಡ್ರಿ. ಸಾಂಸ್ಕೃತಿಕ ಅಂಶಗಳು ಮತ್ತು ಸಂಪ್ರದಾಯಗಳ ಅಳವಡಿಕೆ ಏನದಲ್ಲ ಇದು ನಮ್ಮ ತಲೆ ಒಳಗಿರಬೇಕು, ನಮ್ಮ ಮೈಂಡ್ನಾಗ ಇರಬೇಕು. ಸಾಂಸ್ಕೃತಿಕ ಅಂಶಗಳು ಮತ್ತು ಸಂಪ್ರದಾಯಗಳ ಅಳವಡಿಕೆ. ಇನ್ನು ಎರಡನೇದು ಪ್ರೀತಿ, ಭಯ, ಕೋಪ, ದ್ವೇಷ ಮತ್ತು ಆತ್ಮವಿಶ್ವಾಸದಂತಹ ಗುಣಗಳು ಇವು ನಮ್ಮ ಹೃದಯದಲ್ಲಿರಬೇಕು. ಓಕೆ. ಆಮೇಲೆ ಮೂರನೇದು ಭವಿಷ್ಯದ ಸಮಸ್ಯೆಗಳನ್ನು ಎದುರಿಸುವ ಮೂಲ ವರ್ತನೆಗಳ ಮಾರ್ಪಾಡು ಮಾಡ್ಕೊಳ್ಳೋದೇನದಲ್ಲ ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಸೊ ಕಲಿಕೆ ಅಂತಂದ್ರ ಮೈಂಡ್ದಾಗ ಸಾಕಷ್ಟು ವಿಷಯಗಳಿರ್ಬೇಕು. ಆಮೇಲೆ ಅದಕ್ಕೆ ಹೊಂದಾಣಿಕೆ ಆಗುವಂತ ಹೃದಯ ಇರಬೇಕು. ಅಂದ್ರೆ ಸಿಚುವೇಶನ್ ತಕ್ಕಂತೆ ಅದನ್ನ ಮಾರ್ಪಾಡು ಮಾಡುವಂತ ಶಕ್ತಿ ಹೃದಯಕ್ಕೆ ಇರಬೇಕು. ಅವಾಗ ಏನು ಬದಲಾವಣೆ ಆಗ್ತದಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಲಿಕೆ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇದು ಮನೋವೈಜ್ಞಾನಿಕ ವ್ಯಾಖ್ಯೆ ಇದಾಯ್ತು, ಏನ್ ಹೇಳ್ರಿ? ಅರ್ಥ ಆಯ್ತು. ಇನ್ನ ಈ ಒಂದು ಕಲಿಕೆಗೆ ಸಂಬಂಧಿಸಿದಂತ ಎರಡನೇ ಅಂಶ ವ್ಯಾಖ್ಯೆಗಳು ಅಂತದ. 7 ಜನ ಪ್ರಮುಖ ವ್ಯಾಖ್ಯೆಗಳನ್ನ ಕೊಟ್ಟಿದಾರ. ಅಂದ್ರೆ ಬಹಳಷ್ಟು ಜನ ಕೊಟ್ಟಿದಾರ. ಅದ್ರಾಗಿಂದ 7 ಜನರ ವ್ಯಾಖ್ಯೆಗಳನ್ನ ನಾನು ತೆಗೆದುಕೊಂಡಿದ್ದಾನೆ. ಆ ವ್ಯಾಖ್ಯೆಗಳನ್ನ ನಾವ್ ಇವಾಗ ಅಭ್ಯಾಸ ಮಾಡೋಣ. ಸೊ ಮೊದಲನೇದ ಒಂದು ವ್ಯಾಖ್ಯೆ ಏನದಲ್ಲ ಅದು ಗೇಟ್ಸ್ ಅವ್ರ ಪ್ರಕಾರ ಅದ. ಇಲ್ಲಿ ಮನೋವಿಜ್ಞಾನಿ ಹೆಸರಿದೆ ಗೇಟ್ಸ್ ಅಂತ ಹೇಳಿ. ಒಂದೇ ಮನೋವಿಜ್ಞಾನಿ ಗೇಟ್ಸ್. ಇವ್ರೇನ್ ಹೇಳ್ತಾರಂದ್ರ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ. ಸೊ ಇವ್ರದ್ದು ಏನ್ ಮೇನ್ ಥೀಮ್ ಅದಲ್ಲ ಅದು ಅನುಭವ ಅನ್ನೋದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಡ್ರಿ. ಇಲ್ಲಿ ನಾನು ಕೊಡಿದಾನೆ ಇನ್ಪುಟ್ 2 ಶಬ್ದಗಳು ನೆನ್ಪಿಡ್ಬೇಕ. ಅನುಭವ ಅಂತಂದ್ರೆ ಅದು ಗೇಟ್ಸ್ಗೆ ಸಂಬಂಧಿಸಿದ್ದು. ಓಕೆ. ತರಬೇತಿ ಅಂತಂದ್ರೆ ಕ್ರೋನ್ಬ್ಯಾಕ್ಗೆ ಸಂಬಂಧಿಸಿದ್ದು ಅಂತಂದಂಗೆ. ಓಕೆ. ಇಲ್ಲಿ ಮೊದಲನೇದ್ ನೋಡ್ರಿ ಗೇಟ್ಸ್ ಅಂತದ. ಇವ್ರೇನ್ ಹೇಳ್ತಾರೋ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆ ಏನದಲ್ಲ ಅದಕ್ಕೆ ನಾವ್ ಏನ್ ಕರಿತೀವಿ? ಕಲಿಕೆ ಅಂತ ಹೇಳಿ. ಸೊ ಇಲ್ಲಿ ಪಾಯಿಂಟ್ ಏನದ? ಅನುಭವ ಅಂತದಲ್ಲ ಹೈಲೈಟಿಂಗ್ ಇದನ್ನ ನೆನ್ಪಿಟ್ಕೊಡ್ರಿ. ಎಕ್ಸಾಂಪಲ್ ಏನ್ ಹೇಳ್ತಾರಂದ್ರೆ ಒಂದ್ ಸಣ್ಣ ಮಗು ಅದ, ಇಲ್ಲಿ ಒಂದು ಉರಿ ಹಚ್ಚಿದಾರ ಅಂತ ತಿಳ್ಕೊಡ್ರಿ. ಉರಿ ಅದ, ಸಣ್ಣ ಮಗು ಗೊತ್ತಿಲ್ಲ, ಹೋಗ್ತದ ಉರಿ ಒಳಗೆ ಕೈ ಹಾಕಿ ಬಿಡ್ತದ, ಕೈ ಸುಟ್ಟು ಬಿಡ್ತದ. ಸೊ ಅದಕ್ಕೆ ಈ ಮೊದಲು ಯಾವಾಗ್ಲೂ ಕೂಡ ಅಂತ ಅನುಭವ ಆಗಿಲ್ಲ. ಮೊದಲನೇ ಸಲ ಗೊತ್ತಾಯ್ತು ಉರಿ ಮುಟ್ಟಿದ್ರೆ ಕೈ ಸುಡ್ತದ ಅಂತ ತಿಳ್ಕೊಂಡೆ. ಇದು ಅನುಭವ ಆಯ್ತು ಅಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಮತ್ ಹಂತ ಉರಿ ಕಂಡದಾಗ ಅದು ಹೋಗಿ ಕೈ ಹಸ್ತದೇನ? ಇಲ್ಲ. ಸಣ್ಣ ಹುಡುಗಲ್ಲ, ನೀವು ಯಾರು ಕೂಡ ಮೊದಲನೇ ಸಲ ಏನಾದ್ರು ಒಂದು ಮಿಸ್ಟೇಕ್ ಮಾಡಿದ್ರೆ ಅದು ಮತ್ತೆ ಅದರಿಂದ ಲಾಸ್ ಆಗಿತ್ತು ಅಂತ ತಿಳ್ಕೊಂಡು ತಿರುಗಿ ಅದನ್ನ ಮಾಡಂಗಿಲ್ಲ. ಸೊ ಇದಕ್ಕೆ ಏನ್ ಕರಿತೇವೆ ಅಂತಂದ್ರೆ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂತ ಬದಲಾವಣೆ, ಇದಕ್ಕೆ ಕಲಿಕೆ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಇನ್ನು ಎರಡನೇದು ವ್ಯಾಖ್ಯೆ ಕ್ರೋನ್ಬ್ಯಾಕ್ ಅಂತ ಹೇಳಿ. ಕ್ರಾನ್ಬ್ಯಾಕ್. ಇವ್ರು ಏನ್ ಹೇಳ್ತಾರಂದ್ರೆ ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯ ಉಗಮ ಮತ್ತು ಮಾರ್ಪಾಡುಗಳನ್ನು ಉಂಟು ಮಾಡುವ ಪ್ರಕ್ರಿಯೆ ಕಲಿಕೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲಾನು ಬೇಡ, ಇಲ್ಲಿ ಎರಡು ಶಬ್ದಗಳು ನೆನ್ಪಿಟ್ಕೊಡ್ರಿ. ಒಂದು ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯಲ್ಲಿ ಉಂಟಾಗುವಂತ ಬದಲಾವಣೆ ಏನೈತಲ್ಲ ಅದಕ್ಕೆ ಇವರು ಕೂಡ ಕಲಿಕೆ ಅಂತ ಹೇಳ್ತಾರೆ. ಬಟ್ ತರಬೇತಿ ಅನ್ನೋ ಶಬ್ದವನ್ನ ಹೈಲೈಟ್ ಮಾಡಿದಾರೆ. ಇಲ್ಲಿ ನೀವು ತರಬೇತಿ ಮತ್ತು ಅಭ್ಯಾಸ ಏನೈತಲ್ಲ ಇದನ್ನ ನೀವು ನೆನಪಾಗಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಮೊದಲನೇ ಸಲ ನೀವು ಕೀಬೋರ್ಡ್ ಮ್ಯಾಗ ಕುಂತಾಗ ಕಂಪ್ಯೂಟರ್ ಆಪರೇಟ್ ಮಾಡೋದ್ನಾಗ ಕೀಬೋರ್ಡ್ ಮ್ಯಾಗ ಕೂಡ್ತೀರಿ. ಸೊ ಕೀಬೋರ್ಡ್ ಆಪರೇಟ್ ಮಾಡುವಾಗ ಎಲ್ಲಾ ಕೀಗಳನ್ನ ನೀವು ಬರೇ ಇದೇ ಬಟ್ಲೇನ ಒತ್ತಿರಿ, ಇದನ್ನ ಹಿಂಗೆ. ಆಮೇಲೆ ನಿಮ್ಮ ಕಂಪ್ಯೂಟರ್ ಟೀಚರ್ ಹೇಳ್ತಾರೆ ಬರೇ ಒಂದೇ ಬಟ್ ಯೂಸ್ ಮಾಡಬೇಡ, ಅದೆಲ್ಲ ಬೆರಳುಗಳನ್ನ ಯೂಸ್ ಮಾಡ್ಬೇಕು, ಯಾವ ಬೆರಳು ಯಾವ ಅಕ್ಷರಗಳನ್ನ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿದಾಗ ಅವಾಗ ಸ್ಟಾರ್ಟಿಂಗ್ ನಮಗ್ ಬರ್ತಿರಂಗಿಲ್ಲ. ಅದು 2 ಅಕ್ಷರಗಳ ಮಧ್ಯೆ ಹೋಗಿ ಬಟ್ ಸಿಕ್ಕಾಕೊಂಡ್ ಬಿಡ್ತದ. ಆಮೇಲೆ ಅಭ್ಯಾಸ ಆಗ್ತದೆ. ಅದು ತರಬೇತಿಯನ್ನು ಪಡಿತೇವೆ, ನಿರಂತರ ಅಭ್ಯಾಸ ಮಾಡ್ತೇವೆ. ಈ ಅಭ್ಯಾಸದ ಫಲವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಪರ್ಫೆಕ್ಟ್ ಆಗ್ತೇವಿಲ್ಲ. ಅದಕ್ಕೆ ನಾವ್ ಏನ್ ಕರಿತೇವೆ ಹೇಳ್ರಿ? ಕಲಿಕೆ ಅಂತ ಹೇಳಿ ಕರಿತೀವಿ ಅಂತ ಯಾರು ಹೇಳ್ತಾರ? ಕ್ರೋನ್ಬ್ಯಾಕ್ ಅವರು. ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ
ವರ್ತನೆಯ ಉಗಮ ಮತ್ತು ಮಾರ್ಪಾಡುಗಳನ್ನು ಉಂಟು ಮಾಡುವ ಪ್ರಕ್ರಿಯೆ. ಯಾಕಂದ್ರೆ ಆರಂಭದಾಗ ತಪ್ಪು ಹೋಗ್ತಿರ್ತೇವೆ, ಮಾರ್ಪಾಡು ಏನ್ ಮಾಡ್ಕೋತೇವೆ, ಸರಿ ಮಾಡೋದನ್ನ ಮಾಡ್ಕೋತೇವಲ್ಲ, ಅದಕ್ಕೆ ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ತಿಳ್ಕೊಂಡು ಕ್ರೋನ್ಬೆಕ್ ಅವ್ರು ಹೇಳ್ತಾರೆ. ಇನ್ನ ಮನೋವಿಜ್ಞಾನ 3ನೇ ವ್ಯಾಖ್ಯೆ ಯಾರತ್ತಂದ್ರ ಇಲ್ಲದ ನೋಡ್ರಿ, ಬ್ಲೇರ್ ಮತ್ತು ಸಿಂಪ್ಲನ್. ಇಲ್ಲಿ ಸಿಂಪ್ಸನ್ ಆಗ್ಯದ, ಇದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಡ್ರಿ, ಸಿಂಪ್ಲನ್ ಅಂತ ಮಾಡ್ಕೊಡ್ರಿ. ಇದು 3ನೇ ವ್ಯಾಖ್ಯೆ. ಇವ್ರು ಇಬ್ರು ಸೇರಿ, ಒಬ್ಬ ಅಲ್ಲ ಇಬ್ರು ಸೇರಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಬ್ಲೇರ್ ಮತ್ತು ಸಿಂಪ್ಲನ್. ಇವ್ರು ಏನ್ ಹೇಳ್ತಾರತ್ತಂದ್ರ ಕಲಿಕೆ ಕೇವಲ ದೈಹಿಕವಲ್ಲ. ಅಂದ್ರ ಈ ಮೊದಲು ಇಬ್ಬರು ಜನ ಕೊಟ್ರಲ್ಲ, ಅವ್ರೆಲ್ಲಾನು ದೈಹಿಕವಾಗಿ ಕಾಣುವಂತ ವ್ಯಾಖ್ಯೆಗಳನ್ನ ಕೊಟ್ರ. ಇವ್ರು ಏನ್ ಮಾಡ್ತಾರಂದ್ರ ಆಂತರಿಕ ಮನಸ್ಸಿಗೆ ಸಂಬಂಧಿಸಿದಂತ ವಾಕ್ಯ ಅದ ಅಂತ ಹೇಳ್ತಾರೆ ಇವರಿಬ್ರು ಕೂಡ. ಅದಕ್ಕ ಕಲಿಕೆ ಕೇವಲ ದೈಹಿಕವಲ್ಲ, ಅದು ನಮ್ಮ ಮನಸ್ಸಿನ ಆಸಕ್ತಿ ಮತ್ತು ಚಿಂತನೆಯ ಬದಲಾವಣೆ ಕೂಡ ಹೌದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿಗೂ ಸಂಬಂಧಪಟ್ಟಿದ್ದದ ಕಲಿಕೆ ಅನ್ನೋದು ಅಂತ ಹೇಳ್ತಾರೆ. ಸೊ ಇವ್ರ ವಾಕ್ಯ, ಒಬ್ಬ ವ್ಯಕ್ತಿಯ ವರ್ತನೆ, ಒಳನೋಟ, ಆಸಕ್ತಿ, ಚಿಂತನೆ ಇವುಗಳಲ್ಲಿ ಉಂಟಾಗುವ ಬದಲಾವಣೆ ಏನದಲ್ಲ, ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಸಕ್ತಿ, ಚಿಂತನೆ ಇವೆಲ್ಲ ಏನದಲ್ಲ, ಇವೆಲ್ಲಾನು ಎಲ್ಲೇ ಆಗ್ತಾವ, ಒಳಗ ಮೈಂಡ್ನಾಗ ಆಗ್ತಾವ. ಸೊ ಇಂಥ ಬದಲಾವಣೆಗಳನ್ನ ಈಗ ಅವು ಕಣ್ಣಿಗೆ ಕಾಣಂಗಿಲ್ಲ, ಬಟ್ ಆಂತರಿಕವಾಗಿ ಅವು ಬದಲಾವಣೆಗಳಾಗಿರ್ತಾವಲ್ಲ, ಅದಕ್ಕೆ ಕಲಿಕೆ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಹೇಳ್ತಾರೆ. ಇವ್ರ ಪಾಯಿಂಟ್ ಆಫ್ ವ್ಯೂ ಆಂತರಿಕ ಬದಲಾವಣೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಹೊರಗಿನ ಬದಲಾವಣೆ, ಕಣ್ಣಿಗೆ ಕಾಣುವಂತ ಬದಲಾವಣೆ ಅಂತ. ಓಕೆ, ಇನ್ನು ಮುಂದುವರೆದ 4ನೇ ಒಂದು ವ್ಯಾಖ್ಯೆ ನೋಡ್ರಿ. ಈ ವ್ಯಾಖ್ಯೆ ಗಾರ್ಡನ್ ಮರ್ಫಿ ಅನ್ನೋ ಒಬ್ಬ ಮನೋವಿಜ್ಞಾನಿ ಕೊಟ್ಟಿದಾರ. 4ನೇ ವ್ಯಾಖ್ಯೆ ಹೆಸರು ಬರಿತಾ ಹೋಗ್ರಿ ನೀವು, ಗಾರ್ಡನ್ ಮರ್ಫಿ. ಓಕೆ, ಇವ್ರ ಏನ್ ಹೇಳ್ತಾರ ವ್ಯಾಖ್ಯೆ, ಈ ವ್ಯಾಖ್ಯೆ ನೋಡ್ರಿ. ಸನ್ನಿವೇಶದ ಅವಶ್ಯಕತೆಗಳನ್ನು, ಇಲ್ಲಿ ನೋಡ್ರ, ಸನ್ನಿವೇಶದ ಅವಶ್ಯಕತೆಗಳನ್ನು ಪೂರೈಸಲು ವರ್ತನೆಯಲ್ಲಿ ಆಗುವ ಎಲ್ಲಾ ಮಾರ್ಪಾಡುಗಳನ್ನು ಕಲಿಕೆ ಎನ್ನುವರು ಅಂತ ಹೇಳ್ತಾರೆ. ಅಂದ್ರ ಇಲ್ಲಿ ಇದ್ರಾಗ ಇವ್ರ ವಾಕ್ಯದಾಗ ಪ್ರಮುಖವಾಗಿ 3 ಪಾಯಿಂಟ್ಸ್ ಇದಾವ. 1ನೇ ಪಾಯಿಂಟ್ ಏನೈತಲ್ಲ ಇಲ್ಲದ ನೋಡ್ರಿ. 1ನೇ ಪಾಯಿಂಟ್ ಏನ, ಸನ್ನಿವೇಶ, ನಮ್ಮ ಸುತ್ತಲಿನ ಪ್ರಸ್ತುತ ವಾತಾವರಣ ತಂದಂಗ ಸನ್ನಿವೇಶ. 2ನೇದು ಅವಶ್ಯಕತೆ, ಸನ್ನಿವೇಶ ಬೇಡುವಂತ ಬದಲಾವಣೆ 2ನೇದು. ಮತ್ತು 3ನೇದು ಮಾರ್ಪಾಡು ಅಂತಂದ್ರ ಹೊಂದಿಕೊಳ್ಳಲು ನಮ್ಮ ವರ್ತನೆಯಲ್ಲಿ ಆಗುವಂತ ಬದಲಾವಣೆ ತಂದೆ. ಇದಕ್ಕೊಂದು ಲೈವ್ ಎಕ್ಸಾಂಪಲ್ ತಗೊಳ್ತಾನ. ಈಗ ಟೀಚರ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಕರೆದಿದಾರ, ಹೌದಲ್ಲ, ಇದು ಪ್ರಸ್ತುತ ಸನ್ನಿವೇಶ ಅಂದಂಗ, ಗೊತ್ತಾಯ್ತಾ, ಪ್ರಸ್ತುತ ಸನ್ನಿವೇಶ. ಇನ್ನ ಈ ಒಂದು ಎಕ್ಸಾಮ್ ಏನನ್ನ ಬಯಸ್ಕೈತಿ, ಅವಶ್ಯಕತೆ ಏನದ, ಸನ್ನಿವೇಶ ಬಿಡುವಂತ ಬದಲಾವಣೆ ಏನ್ ಹೇಳ್ರಿ, ನೀವು ನಿರಂತರವಾಗಿ ಅಭ್ಯಾಸ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಆಗ್ಬೇಕು ಅನ್ನೋದು ಬಯಸ್ಕೈತಿ, ಹೌದಲ್ಲ. ಸೊ ಅದ್ರ ಸಲುವಾಗಿ ನೀವ್ ಏನ್ ಮಾಡ್ತೀರಿ ಹೇಳ್ರಿ, ವರ್ತನೆಯನ್ನ ಮಾರ್ಪಾಡು ಮಾಡ್ಕೊಂಡಿರಿ. ಮೊದಲ ನೀವು ಬರೇ 2-3 ತಾಸು ಓದ್ತಿದ್ರಿ, ಈಗ 10 ತಾಸು ಓದ್ತಿರ್ಬಹುದು. ಅಥವಾ ಮೊದಲು ಒಟ್ಟೆ ಓದಿಲ್ದವ್ರ ಈಗ ಒಂದ್ 2-3 ತಾಸು ಓದ್ತಿರ್ಬಹುದು. ಈ ಎಲ್ಲಾ ಪ್ರೊಸೆಸ್ಕ ಈ ವ್ಯಾಖ್ಯಾನದಲ್ಲ ಪ್ರಸ್ತುತ ಅತ್ಯಂತ ಸುತರ. ಸೊ ಇದನ್ನ ಇದ್ರಾಗ ಮನುಷ್ಯನಾಗ ಇಟ್ಕೊಂಡ ನಿಮ್ಮ ಕಲಿಕೆ ಇನ್ನಷ್ಟು ಫಾಸ್ಟ್ ಆಗಲಿ. ಯಾಕಂದ್ರೆ ಈ ಪ್ರೊಸೆಸ್ ದಾಟ್ ಅಂತ ತಿಳ್ಕೊಡ್ರಿ, ಮಾರ್ಪಾಡು ರಿಯಲಿ ಆಗಿತ್ತು ಅಂತ ತಿಳ್ಕೊಡ್ರಿ, ಕಲಿಕೆ ಆಗೇ ಆಗ್ತದ, ಅಪಾಯಿಂಟ್ಮೆಂಟ್ ಆಗೇ ಆಗ್ತಾರೆ ಅಂದೆ. ಓಕೆ, ಇನ್ನ ಮುಂದುವರೆದ 5ನೇ ಒಂದು ವ್ಯಾಖ್ಯೆ ನೋಡ್ರಿ. 5ನೇ ವ್ಯಾಖ್ಯೆ ಇವರು ಎದಕ್ ಸಂಬಂಧಿಸಿದಂತೆ ಕೊಡ್ತಾರಂದ್ರ ಪೂರ್ವ ವರ್ತನೆ ಮತ್ತು ಶಾಶ್ವತತೆ. ಈ 2 ಪಾಯಿಂಟ್ ಆಫ್ ವ್ಯೂ ಮ್ಯಾಗ ಇವ್ರು ವ್ಯಾಖ್ಯೆ ಕೊಡ್ತಾರ. ಇವ್ರು ಯಾರತ್ತಂದ್ರ 5ನೇ ಒಂದು ವ್ಯಾಖ್ಯೆ ಯಾರ್ದತ್ತಂದ್ರ ಬಿಂಗ್ ಹ್ಯಾಮ್ ಅನ್ನೋರು. ಓಕೆ, ಬಿಂಗ್ ಹ್ಯಾಮ್. ಮತ್ತು 6ನೇ ವ್ಯಾಖ್ಯೆ ಮಾರ್ಕ್ಸ್ ಅವ್ರು ಕೊಡ್ತಾರ. ಸೊ ಬಿಂಗ್ ಹ್ಯಾಮ್ ಅವ್ರ ಒಂದು ವ್ಯಾಖ್ಯಾನ ಮೊದಲು ನೋಡೋಣ. ಬಿಂಗ್ ಹ್ಯಾಮ್ ಅಂದ್ರೆ 5ನೇ ವ್ಯಾಖ್ಯೆ. ಬಿಂಗ್ ಹ್ಯಾಮ್ ಪೂರ್ವ ವರ್ತನೆಯ, ಇಲ್ಲಿ ನೋಡ್ರ, ಪೂರ್ವ ವರ್ತನೆಯ ಆಧಾರದ ಮೇಲೆ ವ್ಯಕ್ತಿಯ ವರ್ತನೆಯಲ್ಲಿ ಹೆಚ್ಚು ಕಾಲ ನೆಲೆಸಿರುವ ಬದಲಾವಣೆಯ ಕಲಿಕೆ ಅಂತಂದಂಗ. ಪೂರ್ವ ವರ್ತನೆ ಅಂತಂದ್ರ ನಾವು ಮೊದಲು ಒಂದ್ ಏನೋ ತಿಳ್ಕೊಂಡಿರ್ತೀವಿ, ಬಟ್ ನಂತರ ನಮಗೆ ರಿಯಲೈಸ್ ಆಗ್ತದ ಅದಲ್ಲ, ಇದು ಕರೆಕ್ಟ್ ಅದ ಅಂತ ಹೇಳಿ ಗೊತ್ತಾಗ್ತದ. ಅವಾಗ ಪೂರ್ವ ವರ್ತನೆಯನ್ನ ಅಳಿಸಿ ಹಾಕಿ ಹೊಸ ವರ್ತನೆಯನ್ನ, ಮಾರ್ಪಾಟಾದ ವರ್ತನೆಯನ್ನ ಶಾಶ್ವತವಾಗಿ ನಾವು ನೆಲೆಸಿರುವಂಗ ಮಾಡ್ಕೊಳ್ತೇವಲ್ಲ, ಅದಕ್ಕೆ ನಾವೇನ್ ಕರಿತೇವೆ ಅಂದ್ರೆ ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ತಿಳ್ಕೊಂಡ ಯಾರು ಹೇಳ್ತಾರೆ ಹೇಳ್ರಿ, ಬಿಂಗ್ ಹ್ಯಾಮ್ ಅವರು. ಗೊತ್ತಾಯ್ತಾ. ಇನ್ನು 6ನೇ ಒಂದು ವ್ಯಾಖ್ಯೆ ಏನದಲ್ಲ, ಅದು ಮೆಲ್ವಿನ್ ಎಚ್ ಮಾರ್ಕ್ಸ್ ಅಂತ ಹೇಳಿ ಮನೋವಿಜ್ಞಾನಿ ಕೊಟ್ಟಂತ ವ್ಯಾಖ್ಯೆ ಅದ. ಇವ್ರ ವ್ಯಾಖ್ಯೆ ಏನ್ ಕೊಡ್ತಾರಂದ್ರ ಪ್ರಯತ್ನ ಮತ್ತು, ಇಲ್ಲಿ 2 ಪಾಯಿಂಟ್ ಅದ ನೋಡ್ರ, ಪ್ರಯತ್ನ ಮತ್ತು ಅನುಭವದ ಪರಿಣಾಮವಾಗಿ ಉಂಟಾಗುವ ಶಾಶ್ವತ ಬದಲಾವಣೆಯ ಕಲಿಕೆ. ಇವರು ಶಾಶ್ವತ ಬದಲಾವಣೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಇವರು ಪೂರ್ವದ ವರ್ತನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎದರಿಂದ ಆಗ್ತದ, ಪ್ರಯತ್ನ ಮತ್ತು ಅನುಭವ, ಇದನ್ನ ಮೊದಲೇ ಹೇಳಿದಾರೆ. ಬಟ್ ಅದರಿಂದ ಆಗುವಂತ ಅದ್ರ ಪರಿಣಾಮವಾಗಿ ಉಂಟಾಗುವಂತ ಬದಲಾವಣೆ ಏನದಲ್ಲ, ಅದು ಶಾಶ್ವತವಾಗಿ ಇರಬೇಕು, ಅದಕ್ಕೆ ನಾವು ಕಲಿಕೆ ಅಂತ ತಿಳ್ಕೊಂಡು ಮೆಲ್ವಿನ್ ಎಚ್ ಮಾರ್ಕ್ಸ್ ಅವ್ರು ಹೇಳಿದಾರೆ. ಸೊ ಅದು ಶಾಶ್ವತ ಅಂದ್ರೆ ಇಲ್ಲಿ ನೋಡ್ರಿ, ಕಲ್ಲಿನ ಮ್ಯಾಗ ಮೂಡಿಸಿದ ಚಿತ್ರದ, ಕಲ್ಲಿನ ಮ್ಯಾಗ ಕೆತ್ತಿದ ಲಘು ಹೋಗ್ತದೇನ ಇಲ್ಲ, ಶಾಶ್ವತ ಉಳಿತದಲ್ಲ. ಹಂಗ ಇದು ಇವ್ರ ವಾಕ್ಯದಾಗ ಏನ್ ಹೇಳ್ತಾರಂದ್ರೆ, ಯಾವುದೇ ಒಂದು ಕಲಿಕೆ ನಮ್ಗೆ ಶಾಶ್ವತವಾಗಿರ್ಬೇಕಲ್ಲ, ಅದನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ತಿಳ್ಕೊಂಡು ಹೇಳ್ತಾರ. ಇನ್ನ
ಏಳನೇ ಒಬ್ಬ ಮನೋವಿಜ್ಞಾನಿಯ ವ್ಯಾಖ್ಯಾನ ನೋಡೋಣ. ಅವ್ರ ಹೆಸರು ವುಡ್ರಫ್ ಅಂತ. ಓಕೆ, ವುಡ್ರಫ್ ಅಂತೇಳಿ ಏಳನೇ ಮನೋವಿಜ್ಞಾನಿಯ ವ್ಯಾಖ್ಯೆ. ಇವರು ಏನ್ ಹೇಳ್ತಾರ ಅನ್ನೋದು ನೋಡ್ರಿ. ಇವ್ರ ವ್ಯಾಖ್ಯೆಯನ್ನು ಮೊದಲು ನೋಡೋಣ. ಇವ್ರ ವ್ಯಾಖ್ಯೆ ಇಲ್ಲದ. ಇವ್ರ ವ್ಯಾಖ್ಯೆ ಏನದಂದ್ರೆ ವುಡ್ರಫ್ ಅವ್ರ ವ್ಯಾಖ್ಯೆ, ವರ್ತನಾ ಸಂಘಟನೆಯಲ್ಲಾಗುವ ಬದಲಾವಣೆಯೇ ಕಲಿಕೆ. ವರ್ತನಾ ಸಂಘಟನೆ, ಇಲ್ಲಿ ಸಂಘಟನೆ ಅನ್ನೋ ಶಬ್ದದಲ್ಲ, ಇದನ್ನ ಹೈಲೈಟ್ ಮಾಡ್ಕೊಡ್ರು. ವರ್ತನಾ ಸಂಘಟನೆಯಲ್ಲಾಗುವ ಬದಲಾವಣೆಯೇ ಕಲಿಕೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಅನ್ನೋದನ್ನ ನೋಡ್ರಿ. ಕಲಿಕೆ ಎಂದರೆ ಚದುರಿ ಹೋದ ಕೌಶಲ್ಯಗಳನ್ನು ಒಗ್ಗೂಡಿಸಿ ಒಂದು ವ್ಯವಸ್ಥಿತ ರೂಪಕ್ಕೆ ತರುವುದು ಅಂತಂದಂಗೆ. ನಮ್ಮಲ್ಲಿ ಏನೇನ್ ಸ್ಕಿಲ್ಸ್ ಎಲ್ಲ ಹಿಂಗೆ ಎಲ್ಲ ಕಡೆ ಹರಡಿರ್ತಾವಲ್ಲ, ಅದನ್ನೆಲ್ಲಾನು ಒಟ್ಟುಗೂಡಿಸಿ ಒಂದು ರೂಪ ಕೊಡೋದೇನದಲ್ಲ, ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ಹೇಳಿ ವುಡ್ರೂಫ್ ಅವ್ರು ಹೇಳ್ತಾ ಒಂದು ರೂಪ ಕೊಡೋದದ. ಸೊ ಇಲ್ಲಿ ಬಹಳಷ್ಟು ಅದಾವ. ಇಲ್ಲಿ ನೋಡ್ರ, ಕೈದಿಂದ ಕೆಲವೊಂದಿಷ್ಟು ಕಲ್ತಿರ್ತೇವೆ, ಕಣ್ಣಿಂದ ನೋಡಿ ಕಲ್ತಿರ್ತೇವೆ, ಮೈಂಡ್ದಿಂದ ವಿಚಾರ ಮಾಡಿ ಕಲ್ತಿರ್ತೇವೆ, ನೋಡಿ ಓಡಾಡಿ ಆ ಕಡೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಕಲ್ತಿರ್ತೇವೆ. ಇವನ್ನೆಲ್ಲಾನು ಒಟ್ಟು ಕೂಡಿಸೋದೇನದಲ್ಲ, ಅದಕ್ಕೆ ನಾವು ಸಂಘಟನೆ ಅಂತ ಕರಿತೀವಿ. ಅದಕ್ಕೆ ಕಲಿಕೆ ಅನ್ನೋ ಹೇಳಿ ಇವರು ಹೇಳ್ತಾರೆ, ವುಡ್ರಫ್ ಅವ್ರು ಹೇಳ್ತಾರೆ. ಸೊ ಅನೇಕ ಸಣ್ಣ ವರ್ತನೆಗಳನ್ನು ಸೇರಿಸಿ ಒಂದು ದೊಡ್ಡ ಕೌಶಲ್ಯವನ್ನಾಗಿ ಮಾಡೋದೇನದಲ್ಲ, ಅದಕ್ಕೆ ಕಲಿಕೆ ಅಂತ ಹೇಳಿ ಕರಿತೀವಿ. ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರ ಒಂದ್ ಸಣ್ಣ ಎಕ್ಸಾಂಪಲ್ ತಗೋಣ. ಈಗ ಇರೇಸರ್ ನೋಡಿದ ಕೂಡಲೇ ನಿಮಗೆ ಅದರದ್ದು ಒಂದು ಇದಕ್ಕೆ ಗೊತ್ತದ, ಏನ್ ಹೇಳ್ರಿ, ಯೂಸ್ ಗೊತ್ತದ. ಇರೇಸರ್ ಅಳಸಾಕದ ಅನ್ನೋದು ಗೊತ್ತದ. ಪೆನ್ಸಿಲ್ ನೋಡ್ರೆ ನಿಮ್ಗೆ ಗೊತ್ತದ, ಅದು ಬರ್ಲಿಕ್ಕದ ಅನ್ನೋದು ಗೊತ್ತಾಗ್ತದ. ಬಣ್ಣಗಳನ್ನ ಯೂಸ್ ಮಾಡೋದು ಗೊತ್ತದ, ಬಹಳಷ್ಟು ಬಣ್ಣಗಳು ಬಿದ್ದಾವ ಗೊತ್ತದ. ಆಮೇಲೆ ಇದ್ರಿಗೊಂದು ಚಿತ್ರ ಕಾಣ್ತದ. ಆವಾಗ ನಿಮ್ ಮೈಂಡ್ ಯೋಚನೆ ಮಾಡ್ತದ, ಈ ಚಿತ್ರವನ್ನು ನೋಡ್ಕೊಂಡ ಒಂದು ಬಿಳಿ ಹಾಳಿ ತಗೊಂಡು ಅದ್ರ ಮ್ಯಾಗ ಬಿಡಿಸ್ಬೇಕಂತ. ಸೊ ಪೆನ್ಸಿಲ್ ಯೂಸ್ ಮಾಡ್ತೀರಿ, ತಪ್ಪಾದಾಗ ಇದನ್ನ ಅಳಿಸ್ತೀರಿ, ಎರೇಸರ್ ಯೂಸ್ ಮಾಡ್ತೀರಿ. ಆಮೇಲೆ ಅದಕ್ಕೆ ಚಿತ್ರ ನೋಡಿ ಸೂಕ್ತವಾದ ಬಣ್ಣಗಳನ್ನೆಲ್ಲ ತುಂಬಿ ಒಂದು ಚಿತ್ರ ನಿಮ್ ಕಡೆಯಿಂದ ರೆಡಿ ಆಗ್ತದಲ್ಲ, ಅದಕ್ಕೆ ನೀವು ಏನ್ ಕರಿತೀವಿ ಹೇಳ್ರಿ, ಸಂಘಟನೆಯಿಂದ ಆದಂತಹ ವರ್ತನೆಯಲ್ಲಿನ ಬದಲಾವಣೆ ಅಂತ ಹೇಳಿ ಕರಿತೀವಿ ನಾವು. ಗೊತ್ತಾಯ್ತಾ? ಸೊ ವುಡ್ರಫ್ ಅವ್ರು ಈ ವಾಕ್ಯ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದ ಏನು ಅನ್ನೋದು. ಓಕೆ, ಇನ್ನು ಮುಂದುವರೆದ ಒಂದ್ ಲೈವ್ ಎಕ್ಸಾಂಪಲ್ ತಗೋಣ. ಈಗ 7 ಜನ ಇವ್ರು ಏನು ವ್ಯಾಖ್ಯೆಗಳನ್ನ ಕೊಟ್ಟಿದಾರಲ್ಲ, ಈ ವ್ಯಾಖ್ಯೆಗಳನ್ನ ನಮ್ಮ ನೈಜ ಜೀವನಕ್ಕೆ ಹೋಲಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಕಲಿಕೆ ಪರ್ಫೆಕ್ಟ್ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ಬ ಹುಡುಗನ ಹೆಸರು ರಾಜು ಐತೆ ಅಂತ ತಿಳ್ಕೊಡ್ರಿ ನೀವು. ರಾಜು ನಮ್ಗೆ ಎಕ್ಸಾಂಪಲ್ ಇರುವಂತ ಒಬ್ಬ ಹುಡುಗ. ಇವ್ ಮೊದಲು ಏನ್ ಮಾಡ್ತಾನಂದ್ರೆ, ಇವ್ ಈಜ್ ಕಲಿಯೋದ. ಈಜ್ ಕಲಿಬೇಕಾದ್ರೆ ಏನ್ ಮಾಡ್ತಾ, ಮೊದಲನೇ ಸ್ಟೆಪ್ ಬರ್ತಾನ, ನೀರಿಗೆ ಇಳಿತಾನ. ಸೊ ಇಲ್ಲಿ ಅವನಿಗೆ ನೀರಿನ ಅನುಭವ ಆಗಿಬಿಡ್ತದ. ಇದು ಗೇಟ್ಸ್ ಅವರ ವಾಕ್ಯ, ನೆನ್ಪಿಟ್ಕೊಡ್ರೆ. ಗೇಟ್ಸ್ ಅವ್ರ ಅನುಭವ ಅಂತ ಹೇಳಿದ್ರಲ್ಲ, ಸೊ ನೀರಿನ ಅನುಭವ ಆಯ್ತು. ಆದ್ಮೇಲೆ ಅಲ್ಲಿ ಕೋಚ್ ಬರ್ತಾನ. ಆಮೇಲೆ ಕೋಚ್ ಅವನಿಗೆ ಏನ್ ಮಾಡ್ತಾ ಹೇಳ್ರಿ, ತರಬೇತಿಯನ್ನು ಕೊಡ್ತಾನೆ. ಹೆಂಗ್ ಈಜ್ಬೇಕು ಅನ್ನೋದನ್ನ ತರಬೇತಿಯನ್ನು ಕೊಡ್ತಾನೆ. ಇದು 1ನೇ ಹಂತ ಗೇಟ್ಸ್. ಇದು 2ನೇ ಹಂತ, ಹೆಂಗ್ ಈಜ್ಬೇಕು ಅನ್ನೋದು ತರಬೇತಿಯನ್ನು ಕೊಡತಾನೆ. ಯಾರು ತರಬೇತಿಯನ್ನು ಕೊಟ್ರು? ತರಬೇತಿ ಯಾರ್ದು ವಾಕ್ಯ? ಕ್ರೋನ್ಬ್ಯಾಕ್ ಅವ್ರದ್ದು. ಇನ್ನ ಮುಂದುವರೆದ 3ನೇದು ಉಸಿರಾಡುವ ತಂತ್ರ ಅರ್ಥವಾಗಿ ಬಿಡ್ತದೆ. ಈಜ್ಬೇಕಾದ್ರೆ ಉಸಿರಾಡೋದು, ನೀರಿನೊಳಗೆ ಉಸಿರಾಟ ತಗೊಳಕ್ ಆಗಂಗಿಲ್ಲ. ಸೊ ಯಾವಾಗ್ಲೂ ಉಸಿರು ತಗೋಬೇಕಾದ್ರೆ ನೀರಿನಿಂದ ಮ್ಯಾಗ್ ಬಂದು ತಗೊಳ್ಳೋದು ಅನ್ನೋದು ಗೊತ್ತಾಗ್ತದ. ಮತ್ ಮುಳುಗ್ತದ, ಮತ್ತೆ ಉಸಿರು ತಗ್ತದ. ಈ ಟೆಕ್ನಿಕ್ ಏನಾಗ್ತದಲ್ಲ, ಅವನಿಗೆ ಫ್ಲಾಶ್ ಆಗಿ ಬಿಡ್ತದ. ಇದು ಒಳನೋಟ ತಂದಂಗ್. ಇದು ಯಾರ್ದು? ಬ್ಲೇರ್ ಅವ್ರದ್ದು. ಓಕೆ, ಬ್ಲೇರ್ ಅವ್ರ ವಾಕ್ಯದಾಗ ಏನ್ ಹೇಳಿದ್ರು? ಒಳನೋಟ. ಇನ್ನ ನೆಕ್ಸ್ಟ್, ಕೈ ಕಾಲುಗಳ ಚಲನೆ ಒಟ್ಟಿಗೆ ಆಗ್ಬೇಕು, ಸಂಘಟನೆ. ಇದು ಯಾರ್ದು? ವುಡ್ವರ್ತ್ ಅವರ ವ್ಯಾಖ್ಯೆ. ಗೊತ್ತಾಯ್ತಾ? 4ನೇದು ವುಡ್ವರ್ತ್ ಅವ್ರು ಏನ್ ಹೇಳ್ತಾರ, ಕೈ ಅಂದ್ರೆ ಅವರು ಸಂಘಟನೆ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ ಕೋಚ್ ಏನ್ ಹೇಳ್ತಾರೆ, ಕೈಯ ಕಾಲ ಎರಡು ಎಟ್ ಎ ಟೈಮ್ ಬಿಡಬೇಕು, ಅವಾಗ ನೀವು ಮುಳುಗಂಗಿಲ್ಲ, ನೀರಿನ ಮೇಲೆ ತೇಲ್ತೀರಿ ಅಂತಂದಂಗೆ. ಆಮೇಲೆ ಇದಾದ್ಮೇಲೆ ನೀರಿನ ಆಳಕ್ಕೆ ತಕ್ಕಂತೆ ಈಜುವುದು, ಅಂದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ವರ್ತನೆಯನ್ನು ಬದಲಾಯಿಸಿಕೊಳ್ಳೋದು. ಇದು ಯಾರು ಕೊಡಿದಾರು? ಮರ್ಫಿ ಅವ್ರು ಕೊಡಿದಾರೆ. ಎಕ್ಸಾಂಪಲ್ ನಿಮ್ದು ಹೇಳಿದ್ನಲ್ಲ ಅದು. ಸೊ ಈ ರೀತಿ ಏನ್ ಹೇಳ್ರಿ, ಒಬ್ಬ ಈಜ್ಬೇಕಾದ್ರೆ, ಪರ್ಫೆಕ್ಟ್ ಆಗ್ಬೇಕಾದ್ರೆ ಈಗ ಏನ್ ಮನೋವಿಜ್ಞಾನಿಗಳು ವ್ಯಾಖ್ಯೆಗಳು ಕೊಡಿದಾರಲ್ಲ, ಅವೆಲ್ಲಾನು ಕರೆಕ್ಟ್ ಅಂದಂಗೆ. ಇವೆಲ್ಲಾನು ಕಂಪೈಲ್ಡ್ ಆಗಿ ಸೇರಿಸಿ ಕಲಿಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಂಗೆ. ಓಕೆ, ಇನ್ ಮುಂದುವರೆದ ಕಲಿಕಾ ಪ್ರಕ್ರಿಯೆ ಪ್ರಮುಖ ಆಧಾರ ಸ್ತಂಭಗಳು ಅಥವಾ ಯಶಸ್ವಿ ಕಲಿಕೆ, 3ನೇ ಒಂದು ಅಂಶದಲ್ಲ, ಯಶಸ್ವಿ ಕಲಿಕೆ ಆಗಬೇಕಾದ್ರೆ ಪ್ರಮುಖವಾಗಿ ಏನೇನ್ ಕಲಿಕೆ ಒಳಗೊಂಡಿರ್ತದ ಅನ್ನೋದನ್ನ ನೋಡ್ಬೇಕು. ಸೊ ಇದ್ರಾಗ ಪ್ರಮುಖವಾಗಿ 4 ಪಾಯಿಂಟ್ ಬರ್ತಾವ, 4 ಪಿಲ್ಲರ್ಸ್ ಅಂತ ಹೇಳಿ ಕರಿತೇವೆ. ಯಶಸ್ವಿ ಕಲಿಕೆಯ 4 ಆಧಾರ ಸ್ತಂಭಗಳು, ಸಕ್ಸಸ್ಫುಲ್ ಲರ್ನಿಂಗ್ ದ 4 ಪಿಲ್ಲರ್ಸ್ ಅದಾವ. ಸೊ ಮೊದಲನೇ ಪಿಲ್ಲರ್, 1ನೇ ಪಿಲ್ಲರ್ ಏನ್ ಹೇಳ್ರಿ, ಶಾಶ್ವತ ಬದಲಾವಣೆ. ಅನುಭವದ ಪರಿಣಾಮವಾಗಿ ವರ್ತನೆಯಲ್ಲಾಗುವ ದೃಢವಾದ ಬದಲಾವಣೆ ಏನದಲ್ಲ, ಅದಕ್ಕೆ ನಾವು ಶಾಶ್ವತ ಬದಲಾವಣೆ ಅಂತ ಕರಿತೀವಿ. ಸೊ ನಮ್ಮ ಕಲಿಕೆ ಪರ್ಫೆಕ್ಟ್ ಆಗ್ಬೇಕಾದ್ರೆ ಮೊದಲನೇದು ಏನಂದ್ರ, ನಮ್ಮಲ್ಲಿ ಏನು ವರ್ತನ ಬದಲಾವಣೆ ಆಗ್ತದಲ್ಲ, ಅದು ಅಗದಿ ಪರ್ಫೆಕ್ಟ್ ಆಗಿರ್ಬೇಕು, ಶಾಶ್ವತವಾಗಿರ್ಬೇಕು ಅನ್ನೋದು ಹೇಳ್ತದೆ. ಇದು 1ನೇದು. ಇನ್ನ 2ನೇದು ಏನದಲ್ಲ, 2ನೇದು ನೋಡ್ರಿ,
ಚಟುವಟಿಕೆಗಳ ಮೂಲಕ ವೀಕ್ಷಣೆ. ನೇರವಾಗಿ ನೋಡಲಾಗದಿದ್ದರೂ ವ್ಯಕ್ತಿಯ ಕಾರ್ಯ ಮತ್ತು ಚಟುವಟಿಕೆಗಳಲ್ಲಿ ಕಲಿಕೆ ಪ್ರಕಟವಾಗುತ್ತದೆ. ಅಂದ್ರೆ ಈಗ ನಾವು ಕೆಲವೊಂದ್ಸಲ ಮೊದಲು ಸರಿಯಾಗಿ ಮಾತಾಡಕ್ ಬರ್ತಿರಂಗಿಲ್ಲ, ಏನಿಲ್ಲ, ಹೆದರ್ತಿರ್ತೀವಿ, ಹಿಂಗೆಲ್ಲ ಆಗ್ತಿರ್ತದ. ಆಮೇಲೆ ಒಂದ್ ಸ್ವಲ್ಪ ದಿವ್ಸ ಬಿಟ್ಟ ನಂತರ ನಾವು ತರಬೇತಿ ತಗೊಂಡು, ಟ್ರೈನಿಂಗ್ ಎಲ್ಲ ತಗೊಂಡು, ಅಭ್ಯಾಸ ಮಾಡಿ, ಆಮೇಲೆ ಒಮ್ಮೆ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಪರ್ಫೆಕ್ಟ್ ಆಗಿ ಮಾತಾಡ್ತಿರ್ತೀವಿ. ಅದನ್ನ ಅಬ್ಸರ್ವ್ ಮಾಡಿದವ್ರು ಅಂತಾರ, ಮೊದಲು ಹಿಂಗ್ ಇರ್ಲಿಲ್ಲ ಇವ, ಮೊದಲು ಒಟ್ಟ ಹೆದರ್ತಿದ್ದ, ನೆಟ್ಟಗ್ ಮಾತಾಡ್ತಿರ್ಲಿಲ್ಲ, ಈಗ ಎಷ್ಟು ಸ್ಪಷ್ಟವಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಮಾತಾಡಕನ, ಈ ಸ್ಕಿಲ್ ಭಾರಿ ಡೆವಲಪ್ ಮಾಡ್ಕೊಂಡಾನ. ಇದನ್ನೆಲ್ಲ ಹೇಳ್ತಾರಲ್ಲ, ಇದು ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಚಟುವಟಿಕೆಗಳ ಮೂಲಕ ಅದು ಕಾಣ್ತದ ತಂದಂಗೆ. ಇನ್ನು ಮೂರನೇದು ಏನಂತಂದ್ರ ಹೆಚ್ಚು ಕಾಲ ನೆಲೆಸಿರುವಿಕೆ ತಂದಂಗೆ. ಬದಲಾವಣೆಯು ಕೇವಲ ಕ್ಷಣಿಕವಾಗಿರದೆ, ಅಂದ್ರೆ ಇಂದು ಕಲಿತು ನಾಳೆ ಏನ್ರ ಕೇಳಿದಾಗ ಅದು ಗೊತ್ತಿಲ್ಲ ಅಂತಲ್ಲ, ಅದು ಕ್ಷಣಿಕ ಆಗಿತ್ತು ಅಂತ ತಿಳ್ಕೊಂಡ್ರೆ ಅದು ಕಲಿಕೆ ಅಂತಲ್ಲ. ಅದು ವ್ಯಕ್ತಿಯಲ್ಲಿ ಹೆಚ್ಚು ಕಾಲ ನೆಲೆಸಿರ್ಬೇಕು, ದೀರ್ಘಕಾಲದವರೆಗೆ ಅದು ನೆಲೆಸಿರ್ಬೇಕು ಅಂದಂಗೆ. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇದು ಮತ್ತು ಕೊನೆಯದು ಯಾವ್ದಂದ್ರೆ ಅಭ್ಯಾಸ ಮತ್ತು ಅನುಭವ. ಕಲಿಕೆಯು ಕೇವಲ ಆಕಸ್ಮಿಕವಲ್ಲ, ಇದು ಸತತ ಅಭ್ಯಾಸದ ಮೇಲೆಯೇ ಅವಲಂಬಿತವಾಗಿರ್ತದೆ. ಅಂದ್ರೆ ನೀವು ಇಂದು ಕಲ್ತಿದ್ದೀರಿ ಮತ್ತು ಅದನ್ನ ಬಿಟ್ಟು ಬಿಡೋದಂತಲ್ಲ, ಅದನ್ನ ನೀವೇನ್ ಹೇಳ್ರಿ, ಅವಾಗ ಅಭ್ಯಾಸ ಮಾಡ್ಕೋತಿತ್ತು ಅಂತ ತಿಳ್ಕೊಳ್ರಿ, ಅವಾಗ ಅದು ಪರ್ಫೆಕ್ಟ್ ಆಗ್ತದೆ, ದೀರ್ಘಕಾಲದವರೆಗೆ ಅದು ನೆನ್ಪಿಡ್ತದೆ. ಸೊ ಇವೆಲ್ಲ 4 ಪಾಯಿಂಟ್ ಒಂದಕ್ಕೊಂದು ಇಂಟರ್ಲಿಂಕ್ ಅದಾವ. ಬಟ್ ನೀವು 4 ಪಾಯಿಂಟ್ಗಳನ್ನಾಗಿ ನೋಡ್ಕೊಳ್ರಿ, ಮತ್ತು ಯಾವ ರೀತಿ ಒಂದಕ್ಕೊಂದು ಒಳಗೊಂಡಿದಾವ ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಓಕೆ, ಇನ್ ನೆಕ್ಸ್ಟ್ ನೋಡ್ಕೊಳ್ರಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಒಂದು ಎಚ್ಚರಿಕೆ ಅದ. ಎಚ್ಚರಿಕೆ ಏನದಂದ್ರೆ, ವರ್ತನೆಯ ಎಲ್ಲಾ ಬದಲಾವಣೆಗಳು ಕೂಡ ಕಲಿಕೆಯಲ್ಲ. ನಾ ಈಗೇನ್ ಹೇಳಿದ್ನು, ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಕಲಿಕೆ ಅಂತ ಹೇಳಿದ್ನು. ಬಟ್ ಎಲ್ಲಾ ಬದಲಾವಣೆನೂ ಕಲಿಕೆ ಅಲ್ಲ. ಹಂಗಾದ್ರೆ ಯಾವ್ಯಾವ ಕಲಿಕೆ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಎಕ್ಸಾಮ್ದಾಗ ಕ್ವಶನ್ಸ್ ಏನ್ ಕೇಳ್ತಾರಲ್ಲ, ಇದು ಕಲಿಕೆ ಅಲ್ಲ ಅಂತ ಹೇಳಿ ಕೇಳಿದ್ರಕ್ಕೆ ಕಲಿಕೆ ಅಲ್ಲ ಯಾವ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅಥವಾ ಇದು ಕಲಿಕೆ ಅಂತಂದ್ರೆ ಕಲಿಕೆ ಅಲ್ಲ ಅನ್ನೋದು ಯಾವ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನಿಮ್ಗೆ ಒಂದ ಗೊತ್ತದ ಈಗ ಏನ, ವರ್ತನೆಯಲ್ಲೇ ಆಗುವಂತ ಬದಲಾವಣೆ ಏನಿದಲ್ಲ ಅದನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ, ಅದು ಒಂದ ಗೊತ್ತದ. ಹಂಗಾದ್ರೆ ಎಲ್ಲಾ ವರ್ತನೆಗಳಿಗೆ ಬದಲಾವಣೆ ಕಲಿಕೆನೇ ಅಲ್ಲ ಅಂತ ಇವ್ರು ಹೇಳ್ತಿದಾರೆ. ಹಂಗಾದ್ರೆ ಯಾವ್ಯಾವ ಅಲ್ಲ ಅನ್ನೋದು ನೋಡ್ಬೇಕು ನಾವು. ಓಕೆ, ಮೊದಲನೇದ್ ನೋಡ್ರಿ, ಪರಿಪಕ್ವನ ಅಥವಾ ಪರಿಪಕ್ವತೆ ತಂದಂಗೆ. ಮ್ಯಾಚುರೇಷನ್ ಅನ್ನೋದು ಕಲಿಕೆ ಅಲ್ಲ. ಉದಾಹರಣೆಗೆ ನೋಡ್ರಿ, ಇಲ್ಲಿ ವಯಸ್ಸಿಗೆ ತಕ್ಕಂತೆ ನೈಸರ್ಗಿಕವಾಗಿ ಬರುವ ಶಾರೀರಿಕ ಬೆಳವಣಿಗೆ. ನಾವು ಸಣ್ಣಾಗಿರ್ತ ನೋಡಿದಾಗ 3 ಫೂಟ್ ಇದ್ದು ಈಗ 5 ಫೂಟ್ ಆಗಿದ್ದೇವೆ ಅಂತ ತಿಳ್ಕೊಳ್ರಿ. ಹಂಗಾದ್ರೆ ಅದು ಕಣ್ಣಿ ಕಾಣುವಂತ ಬದಲಾವಣೆ ಐತಲ್ಲ. ಸಣ್ಣವ್ರಿದ್ದವ್ರು ದೊಡ್ಡವರದು ಇಲ್ಲ. ಸೊ ಇದನ್ನ ಕಲಿಕೆ ಅಂತೇವನ್ನ ಅಲ್ಲ. ಇದು ಕಣ್ಣಿಗೆ ಕಾಣಿದ್ರು ಕೂಡ ಅದ ಕಲಿಕೆ ಅಲ್ಲ. ಯಾಕಂದ್ರೆ ಅದು ಪರಿಪಕ್ವತೆಯ ಲಕ್ಷಣ ಅದ. ಗೊತ್ತಾಯ್ತಾ? ಸೊ ಮ್ಯಾಚುರೇಷನ್ ಅಂತ ಹೇಳಿ ಏನ್ ಕರಿತೀವಲ್ಲ, ಅದರದ್ದು ಒಂದು ಫೀಚರ್ ಅದ. ಹಿಂಗಾಗಿ ಅದನ್ನ ಕಲಿಕೆ ಅಂತ ಅನ್ನಕ್ ಆಗಂಗಿಲ್ಲ. ಒಂದೇದ್ ನೆನ್ಪಿಟ್ಕೊಡ್ರಿ. ಇನ್ನು ಎರಡನೇದು ಆಯಾಸ. ರನ್ನಿಂಗ್ ಬಿಟ್ಟಿದಾರೆ, ಫಟೀಗ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಾಗ. ರನ್ನಿಂಗ್ ಬಿಟ್ಟಿದಾರೆ ಅಂತ ತಿಳ್ಕೊಡ್ರಿ, ರೇಸ್ ಬಿಟ್ಟಿದಾರೆ, ಓಡ್ಕೋತ ಹೋಗ್ತೀವಿ, ನಾವು ಫಸ್ಟ್ ನಂಬರ್ ಬಂದೇವೆ ಅಂತ ತಿಳ್ಕೊಡ್ರಿ. ಓಡಿದ ಕೂಡಲೇ, ಸಿಕ್ಕಾಪಟ್ಟೆ ಓಡಿದ ಕೂಡಲೇ ನಾವು ಧಾವಿಸ್ತಿರ್ತೀವಿ, ನಿಲ್ಲಾಕ್ ಸ್ಟೇಬಲ್ ಆಗಂಗಿಲ್ಲ, ಬಹಳಷ್ಟು ಆಯಾಸ ಆಗ್ತದ, ಅಲ್ಲೇ ಕುಂತ್ಕೊಳ್ತೀವಿ ಅಥವಾ ಬಿದ್ದು ಬಿಡ್ತೀವಿ. ಓಕೆ, ಸೊ ಇದು ದೈಹಿಕ ಬಳಲಿಕೆಯಿಂದ ವರ್ತನೆಯಲ್ಲಿ ಆಗುವಂತ ತಾತ್ಕಾಲಿಕ ಕುಸಿತ. ಅದು ತಾತ್ಕಾಲಿಕ ಇರ್ತದ. ಒಂಚೂರು ರೆಸ್ಟ್ ಆದ ಕೂಡಲೇ ಮತ್ತೆ ಮೊದಲಿನ ಸ್ಥಿತಿಗೆ ಅವ್ನು ಬರ್ತಾನೆ. ಇದನ್ನ ನಾವು ಕಲಿಕೆ ಅಂತ ಅನ್ನಂಗಿಲ್ಲ. ಇದು ಬದಲಾವಣೆ, ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಇದ್ರೂ ಕಲಿಕೆ ಅಲ್ಲ. ಇನ್ನು ಮೂರನೇದು ಔಷಧಿ ಮತ್ತು ಮಾದಕ ವಸ್ತು. ರಾಸಾಯನಿಕಗಳ ಪ್ರಭಾವದಿಂದಾಗುವ ಅಸ್ಥಿರ ಬದಲಾವಣೆ. ಡ್ರಗ್ಸ್ ತಗೋದ, ಗುಟ್ಕಾ ತಿನ್ನೋದ, ಮುಖ ಒಂದು ಮಂಗ್ಯಾನಗತೆ ಮಾಡ್ಕೊಂಡ್ ಕೊಡೋದ, ಇಂಥವೆಲ್ಲ ಮಾಡ್ಕೊಂಡಾಗ ಅದು ಕೂಡ ವರ್ತನೆಯಲ್ಲಿ ಬದಲಾವಣೆನೇ ಆಗ್ತದ. ಹಂಗ ತಿಳ್ಕೊಂಡು ಅದನ್ನ ನಾವು ಕಲಿಕೆ ಅನ್ನಂಗಿಲ್ಲ. ಗೊತ್ತಾಯ್ತಲ್ಲ? ಇನ್ನ ಫೋರ್ತ್ ಒನ್, ಅಪಘಾತಗಳು. ಆಕ್ಸಿಡೆಂಟ್ ಏನಾದ್ರು ಆಯ್ತಂತ ತಿಳ್ಕೊಡ್ರಿ, ತಲೆಗೆಲ್ರಿ ಪೆಟ್ಟ ಆಯ್ತಂತ ತಿಳ್ಕೊಡ್ರಿ, ಹಳೇದನ್ನೆಲ್ಲ ಮರ್ತು ಹೋಗುವಂತ ಸಂದರ್ಭ ಇರ್ತದ. ಮತ್ ಮೊದಲಿನ ವರ್ತನೆ ಬಿಟ್ಟು ನಾವು ಬೇರೆ ವರ್ತನೆ ಮಾಡ್ತೀವಿ, ಯಾರನ್ನೂ ಗುರ್ತಿಸಂಗಿಲ್ಲ, ಏನಿಲ್ಲ. ಇದು ಕೂಡ ವರ್ತನೆಯಲ್ಲಿ ಬದಲಾವಣೆ ಐತಲ್ಲ, ಇದು ಕೂಡ ಕಲಿಕೆ ಅಲ್ಲ. ಯಾಕಂದ್ರೆ ಅದ ಆಕ್ಸಿಡೆಂಟ್ ಪ್ರಭಾವದಿಂದ ಆಗ್ಯದ. ಸೊ ಮಿದುಳು ಅಥವಾ ದೇಹಕ್ಕೆ ಪೆಟ್ಟಾಗುವುದರಿಂದ ಆಗುವ ಇದು ಆಕಸ್ಮಿಕ ಬದಲಾವಣೆ. ಇದು ತಾತ್ಕಾಲಿಕ, ಇದು ಆಕಸ್ಮಿಕ. ಇಂಥ ಬದಲಾವಣೆಗಳನ್ನ ಮತ್ತು ಪರಿವರ್ತನೆಗಳನ್ನ ನಾವು ಕಲಿಕೆ ಅಂತ ಅನ್ನಂಗಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅಂತಂದಂಗೆ. ಓಕೆ, ಇನ್ನ ಕಲಿಕೆಯ ಹಂತಗಳು. 4ನೇದು ಅಂಶ ಏನದಲ್ಲ, ಇದಕ್ಕ ಕಲಿಕೆಯ ಹಂತಗಳು ಅಂತ ಹೇಳಿ ಕರಿತೀವಿ. ಇದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಡ್ರಿ. ಎರಡು ಹಂತಗಳದಾವ ಕಲಿಕೆಯಲ್ಲಿ. 1ನೇ ಹಂತ ಏನದಲ್ಲ, ಅದು ಹೊಸತರ ಪರಿಚಯ ಮಾಡ್ಕೊಳ್ಳೋದು, ಹೊಸದರ ಪರಿಚಯ, ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು. ಮತ್ತು 2ನೇದು ಏನದಲ್ಲ, ಕಲ್ತದ್ದನ್ನ ದೃಢಪಡಿಸಿಕೊಳ್ಳುವುದು ಅಂತಂದ್ರೆ ಪರ್ಫೆಕ್ಟ್ ಮಾಡಿಕೊಳ್ಳೋದು ಅಂತಂದಂಗೆ. ಓಕೆ, 2 ಸ್ಟೆಪ್ಸ್ ಅದಾವ. ಒಂದು, ಹೊಸದನ್ನ ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡಿದ್ದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಎರಡು ಸ್ಟೆಪ್ಸ್ ಅದಾವ. ಇನ್ ನೋಡ್ರಿ, ಹೊಸದನ್ನ ಕಲಿಯೋದತ್ತಂದ್ರೆ ಏನು? ಈಗ ನೋಡ್ರಿ, ಹೊಸ ವರ್ತನೆ, ಇಲ್ಲಿ ಒಂದೇ ನೋಡ್ರಿ, ಹೊಸ ವರ್ತನೆ, ಜ್ಞಾನ, ಕೌಶಲ್ಯವನ್ನ ಮೊದಲ ಬಾರಿಗೆ ಗ್ರಹಿಸುವುದು ಅಂತಂದಂಗೆ. ಇಲ್ಲಿ ಒಂದು ಉದಾಹರಣೆನು ತಗೊಂಡ್ರ, ಉದಾಹರಣೆ,
ಅಕ್ಷರಗಳ ಆಕಾರ ಮತ್ತು ಧ್ವನಿಯನ್ನ ಹೊಸದಾಗಿ ಕಲಿಯುವುದು ಇದೇ ನಿಜವಾದ ಕಲಿಕೆ ಅಂತಂದಂಗೆ. ಫಾರ್ ಎಕ್ಸಾಂಪಲ್ ಸಣ್ಣಗಿರ್ತಾನೆ ನಮ್ಗೆ ಹೇಳ್ತಿರ್ತಾರ ಅ ಅಂದ್ರ ಇದು ಹಿಂಗ ಅದ, ಆ ಅಂತಂದ್ರ ಇದ ರೀತಿ ಅದ, ಈ ಅಂದ್ರ ಇದ ರೀತಿ ಅದ, ಇದು ನಾವು ದೊಡ್ಡ ಇ ಅಂತ ಹೇಳಿ ಕರಿತೀವಿ. ಹಿಂಗ ಅಕ್ಷರಗಳನ್ನ ಒಂದೊಂದಾಗಿ ಕಲಿಸ್ತಾ ಹೋಗ್ತಾರ ನಮಗೆ. ಅಕ್ಷರಗಳ ಜೊತೆಗೆ ಪದಗಳನ್ನ ಕಲಿಸ್ತಾರ. ಪದಕ್ಕೆ ತಕ್ಕಂತೆ ಚಿತ್ರಗಳನ್ನ ಅಥವಾ ವಸ್ತುಗಳನ್ನ ತೋರಿಸಿ ಈ ವಸ್ತುವಿಗೆ ಇದ ಪದ ಇದ ಅನ್ನೋದು ನಮಗೆ ಕಲಿತಾ ಹೋಗ್ತೇವೆ. ಹೌದಲ್ಲ? ಕಲಿತ ಕೂಡಲೇ ಇನ್ನು ನೆಕ್ಸ್ಟ್ ದೃಢಪಡಿಸಿಕೊಳ್ಳೋದೇನದಲ್ಲ, ಇದ್ರ ಮಧ್ಯೆ ಒಂದ್ ಪ್ರೊಸೆಸ್ ಆಗ್ತದ. ಆ ಪ್ರೊಸೆಸ್‌ಗೆ ಏನ್ ಕರಿತೀವತ್ತಂದ್ರ ಸತತ ಅಭ್ಯಾಸ. ಕಲಿತಂತ ಅನುಭವವನ್ನ ಸತತ ಅಭ್ಯಾಸದ ಮೂಲಕ ದೃಢಪಡಿಸಿಕೊಳ್ಳೋದೇನದಲ್ಲ, ಇದ ಏನ್ ಹೇಳ್ರಿ ಕಲಿಕೆಯ ಹಂತಗಳು ಅಂತೇಳಿ. 2 ಹಂತದವ, ಒಂದು ಪ್ರೊಸೆಸ್ ಅಷ್ಟೇ ಬರ್ತದ. ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಏನಾಗ್ತದಂದ್ರ ಹೆಂಗ್ ದೃಢಪಡಿಸ್ಕೊಳ್ತೇವೆ ನೋಡ್ರಿ, ಕಲ್ತದ್ದನ್ನ ಹೊಸ ಸನ್ನಿವೇಶಗಳಿಗೆ ಅನ್ವಯಿಸಲು ಇಷ್ಟದಂತೆ ಸರಾಗವಾಗಿ ನಡೆಯುವಂತೆ ಪಳಗಿಸಿಕೊಳ್ಳುವುದು ಅಂತಂದಂಗ. ಈಗ ಉದಾಹರಣೆಗೆ ಅಲ್ಲಿ ನಾವು ಆ ಈ ಅನ್ನೋದನ್ನ ಧ್ವನಿಗೆ ತಕ್ಕಂತೆ ಅಕ್ಷರಗಳನ್ನ ನಾವು ಬರೆಯೋದನ್ನ ಕಲ್ತು, ಶಬ್ದಗಳನ್ನ ಬರೆಯೋದು ಕಲ್ತು, ಇನ್ನು ಅದನ್ನ ನಾವು ಪರ್ಫೆಕ್ಟ್ ಆಗಿ ಬಳಸ್ಕೊಳ್ಬೇಕಲ್ಲ, ಅನ್ವಯಿಸ್ಕೊಳ್ಬೇಕಲ್ಲ. ಅವಾಗ ನಾವ್ ಏನಾದ್ರೂ ಅಕ್ಷರ ಹೇಳಿದ್ರೆ ಬರಿಬೇಕು. ಆ ತಂದ ಕೂಡಲೇ ಆನ ಬರಿಬೇಕು, ಈ ಅಂತಂದ್ರೆ ಈನ ಬರಿಬೇಕು. ಈ ರೀತಿ ಅದನ್ನ ಬಳಸ್ಕೊಳ್ಳೋದು. ಸೊ ಸುಲಭ ಸಾಧನೆಗಾಗಿ ಕಾಪಿ ರೈಟಿಂಗ್ ಪುಸ್ತಕ ಇರ್ತದಲ್ಲ, ಅದರೊಳಗೆ ಸತತವಾಗಿ ಬರೆದು ದೃಢಪಡಿಸಿಕೊಳ್ಳುವುದು ಅಂತಂದ. ಅಲ್ಲಿ ಈಸಿಲಿ ನಾವು ನೋಡಿದ ಕೂಡಲೇ ಆ ಈ ಅಂತೇಳಿ ಯಾರು ಹೇಳ್ದನ್ನ ನಮ್ಮದ್ ನಾವು ಬರಿತೀವಿಲ್ಲ, ಇದು ಪರ್ಫೆಕ್ಟ್ ಅನ್ನಂಗೆ. ಇದು ಸಣ್ಣ ಎಕ್ಸಾಂಪಲ್ ಹೇಳಿ, ಬೇಸಿಕ್ ಎಕ್ಸಾಂಪಲ್. ಈಗ ನೀವು ಯಾವುದೇ ಹೊಸ ವಿಷಯವನ್ನ ಕಲ್ತಾಗ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದೇನಿರ್ತದಲ್ಲ, ಅದು ಏನ್ ಅನ್ಸ್ಕೊಳ್ತದಲ್ರಿ ಕಲಿಕೆ ಪಡಿಸಿಕೊಳ್ಳುವಿಕೆ ಅಂತ ಅನ್ಸ್ಕೊಳ್ತದ. ಓಕೆ, ಸೊ ಇವು ಎರಡು ಹಂತಗಳು ಇದರಲ್ಲಿ ಬರ್ತಾವ. ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವ ಶಾಲಾ ಕಲಿಕೆಯ ಘಟಕಗಳು ಅಂತ ಹೇಳಿ ಬರ್ತದ. ಅತ್ಯಂತ ಪ್ರಮುಖ ಘಟದ ಒಬ್ಬ ಟೀಚರ್ನಿಗೆ ಈ ವಿಷಯದ ಕುರಿತು ಬಹಳಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಈಗ ಹೇಳಿದ್ರ ಕುರಿತು ಏನಾದ್ರು ನಿಮಗೆ ಕ್ವಶನ್ಸ್ ಎಲ್ಲ ಇದ್ರ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ಭಾಗದಲ್ಲಿ ನಾವು ಶಾಲಾ ಕಲಿಕೆಯ ಘಟಕಗಳ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.